ಎಸ್ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ ಕೆ.ಜೆ. ಜಾರ್ಜ್ ಅವರನ್ನು ಕಳಿಸ್ತಾ ಹೈಕಮಾಂಡ್ ಮಾತಾಡೋದಕ್ಕೆ ಅಂತ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಹೈಕಮಾಂಡ್ ಯಾವುದೇ ಟಾಸ್ಕ್ ಕೊಟ್ಟಿಲ್ಲ, ನಾನು ಅದಕ್ಕೆ ಅಂತ ಹೋಗಿಲ್ಲ, ನಾನು ಬೆಂಗಳೂರಿನ ಶಾಸಕನಿದ್ದೇನೆ, ಸಚಿವನಿದ್ದಾನೆ, ಆ ಒಂದು ಕಾರಣಕ್ಕೆ GBA ಮತ್ತು ಇತರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ದೆ, ನಾನು ಯಾರು ಅವರ ಮನವೊಲಿಸೋದಕ್ಕೆ, ಯಾವ ರೀತಿಯಾದಂಥ ಗೊಂದಲನೂ ಇಲ್ಲ ಅಂತ. ಹಾಗೆ ನೋಡಿದ್ರೆ ಕೆ.ಜೆ. ಜಾರ್ಜ್ ಟ್ರೆಡಿಷ್ನಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸಿಕೊಂಡವರು ಮತ್ತು ಇವತ್ತು ಏನು 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿತ್ತು, ಅದನ್ನು ಮಾಡದೇ ಇರೋದಕ್ಕೆ ನೀವು ಕೊಡಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಅವರಿಗೆ ಶಕ್ತಿ ತುಂಬ್ತಾ ಇರೋರು, ಯಾರಿಗೆ? ಮುಖ್ಯಮಂತ್ರಿಗಳಿಗೆ ಶಕ್ತಿ ತುಂಬ್ತಾ ಇರೋರು ಕೆ.ಜೆ. ಜಾರ್ಜ್ ಅಂತ ಹೇಳಲಾಗ್ತಾ ಇದೆ. ಬಟ್ ಇವರೆಲ್ಲರೂ ಕೂಡ ಸೀನಿಯರ್ ಪಾಲಿಟಿಷಿಯನ್ಸ್ ಇರೋದ್ರಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳಿಂದ ಆಡಳಿತ ಯಂತ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದು ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಆದಷ್ಟು ಬೇಗ ಇದು ಶಮನ ಆದರೆ ಸರಿ. ಇಲ್ಲದೇ ಇದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ವಿಚಾರದಲ್ಲಿ ಈಗಾಗಲೇ ಪ್ರತಿಪಕ್ಷಗಳು ಇದರ ಲಾಭ ಪಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದೆ. ಮತ್ತೊಂದು ಕಡೆ ಜನ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗೆ ಇದನ್ನು ಮುಂದುವರಿಸಿದರೆ ಪಕ್ಷಕ್ಕಾಗೋ ಡ್ಯಾಮೇಜ್ ಮುಂದಿನ 2028ಕ್ಕೆ ತುಂಬ ದೊಡ್ಡದಾಗಿರುತ್ತೆ. ಸೊ ಎನಿವೇಸ್, ನಾಳೆ ಹೋಗ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕೆ. ನಾಳೆ ಏನಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವ ನಿಟ್ಟಿನಲ್ಲಿ ಒಂದು ಸೊಲ್ಯೂಷನ್ ಬರಬಹುದು ಅಂತ ಅನ್ನಿಸುತ್ತದೆ.